ನೇಪಾಳ ಗಡಿಯಲ್ಲಿ ಸಂಭವಿಸಿದ ಭೀಕರ ಪ್ರವಾಹ ಇಡೀ ಪ್ರದೇಶವನ್ನೇ ಆತಂಕಕ್ಕೆ ದೂಡಿದೆ. ಈ ಘಟನೆ ಬಗ್ಗೆ ಆಧ್ಯಾತ್ಮಿಕ ಗುರು ಸದ್ಗುರು ಜಗ್ಗಿ ವಾಸುದೇವ್ ಅವರು ಅತ್ಯಂತ ದುಃಖಕರದಿಂದ ಆಘಾತಕಾರಿ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ನೇಪಾಳ ಭಾಗದಲ್ಲಿ ಸುಮಾರು 464ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಸದ್ಗುರು ಅವರು ವೈಯಕ್ತಿಕವಾಗಿ ಸ್ಥಳಕ್ಕೆ ತೆರಳೋದಕ್ಕೆ ಟ್ರೈ ಮಾಡಿದ್ರೂ ರಸ್ತೆಗಳು ಬಂದ್ ಆಗಿದ್ದು ದೂರ ಸಂಪರ್ಕ ವ್ಯವಸ್ಥೆ ಸಂಪೂರ್ಣವಾಗಿ ಕಡಿತಗೊಂಡ ಕಾರಣ ಅಲ್ಲಿಗೆ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ದಾರೆ. ಈ ತಂಡದಲ್ಲಿ ಅಮೆರಿಕ 22, ಕೆನಡಾ 12, ಆಸ್ಟ್ರೇಲಿಯಾ 11, UK 9, ಜರ್ಮನಿ 4, ಫ್ರಾನ್ಸ್ 3, ನೇಪಾಳ 3, ನೆದರ್ಲ್ಯಾಂಡ್ಸ್ 2, ನ್ಯೂಜಿಲೆಂಡ್ 2, ಸಿಂಗಾಪುರ್ 2, ಸ್ಪೇನ್ 2 ಹಾಗೆ ಫಿನ್ಲ್ಯಾಂಡ್, ಹಂಗೇರಿ, ಇಸ್ರೇಲ್, ಫಿಲಿಪೈನ್ಸ್, ಪೋರ್ಚುಗಲ್, ರಷ್ಯಾ ಮತ್ತು ದಕ್ಷಿಣ ಆಫ್ರಿಕಾದಿಂದ ತಲಾ ಒಬ್ಬರು ಸೇರಿದ ಹಾಗೆ ಒಟ್ಟು 80 ಜನರಿದ್ರು. ಇವರಲ್ಲಿ 34 ಪುರುಷರು, 46 ಮಹಿಳೆಯರು ಹಾಗೆ ಆಶ್ರಮದಿಂದ ಬಂದಿದ್ದ ವೈದ್ಯರು ಸೇರಿದ ಹಾಗೆ ಸ್ವಯಂ ಸೇವಕರು ಕೂಡ ಇದ್ರಂತೆ. ಪ್ರವಾಹದ ತೀವ್ರತೆಗೆ ಇಮಿಗ್ರೇಷನ್ ಕಟ್ಟಡ ಸೇರಿದ ಹಾಗೆ ಇಡೀ ನಗರದ ಅರ್ಧ ಭಾಗವೇ ಕೊಚ್ಚಿಕೊಂಡು ಹೋಗಿದೆ. 2 ದಶಕಗಳಿಗೂ ಹೆಚ್ಚು ಕಾಲ ಈಶಾ ಫೌಂಡೇಶನ್ ಜೊತೆಗಿದ್ದ ಪ್ರವೀಣ್ ಅನ್ನೂರ ನೇತೃತ್ವದಲ್ಲಿ ಈ ತಂಡ ಪ್ರಯಾಣಿಸ್ತಾ ಇತ್ತು. ಬೆಳಿಗ್ಗೆ 9:05 ಸುಮಾರಿಗೆ ಅವರು ಇಮಿಗ್ರೇಷನ್ ತಲುಪಿರೋದಾಗಿ ಮೆಸೇಜ್ ಕಳಿಸಿದ್ರು. ಆದರೆ 9:14 ನಂತರ ಕಟ್ಟಡವೇ ಕೊಚ್ಚಿ ಹೋಗಿದ್ದು ಅವರ ಯಾವುದೇ ಫೋನ್ ಸಂಪರ್ಕ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸದ್ಗುರು ಅವರ ಪ್ರಕಾರ ಒಟ್ಟಾರೆ ಈ ಪ್ರದೇಶದಲ್ಲಿ 1500ಕ್ಕೂ ಹೆಚ್ಚು ಜನ ಹಾಗೆ ಅನೇಕ ನೇಪಾಳಿ ಗೈಡ್ಗಳು ಅವರ ಕುಟುಂಬಗಳು ತೊಂದರೆಗೆ ಸಿಕ್ಕಾಕೊಂಡಿರೋ ಚಾನ್ಸಸ್ ಇದೆಯಂತೆ. ಹಿಮ ನದಿ ಸರೋವರ ಒಡೆದು ಈ ಪ್ರವಾಹ ಬಂದಿದೆಯಾ ಅಥವಾ ಪ್ರವಾಹಕ್ಕೂ ಅರ್ಧ ಗಂಟೆ ಮುಂಚೆ 4.9 ತೀವ್ರತೆಯ ಭೂಕಂಪ ಸಂಭವಿಸಿದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಈಗಾಗಲೇ ಭಾರತ, ನೇಪಾಳ, ಅಮೆರಿಕ ಸೇರಿದ ಹಾಗೆ ಸಂಬಂಧಪಟ್ಟ ಎಲ್ಲಾ ರಾಯಭಾರ ಕಚೇರಿಗಳಿಗೆ ಮಾಹಿತಿ ಕೊಡಲಾಗಿದೆ. ಸ್ಥಳಕ್ಕೆ ತೆರಳಿ ರಕ್ಷಣಾ ಕಾರ್ಯಾಚರಣೆಗೆ ನೆರವಾಗುವುದಕ್ಕೆ ಅನುಮತಿಗಾಗಿ ಕೂಡ ಟ್ರೈ ಮಾಡಲಾಗ್ತಾ ಇದೆ. ಸಂಕಷ್ಟದಲ್ಲಿರೋ ಯಾತ್ರಿಕರ ಕುಟುಂಬಗಳಿಗೆ ಈಗಾಗಲೇ ಮಾಹಿತಿ ತಲುಪಿಸೋ ಕೆಲಸ ಕೂಡ ನಡೀತಾ ಇದೆ ಅಂತ ಘಟನೆ ಬಗ್ಗೆ ಆಘಾತಕಾರಿ ಅಂಶಗಳನ್ನ ಹೆಚ್ಚಿಟ್ಟಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.